ಪರಶುರಾಮ್, ನನ್ನ ರಕ್ತ ಸಂಬಂಧದ ಆಸ್ತಿ ಒಳಗೆ ಅಣ್ಣ ತಮ್ಮಂದಿರು ಕೈ ಹಾಕಿ ಕೇಸ್ ಮುಂದುವರಿಸೋರೆಂದಾಗ ನನ್ನ ಹಣದ ರಾಶಿ ಹೋದರು. ನನ್ನ ವಕೀಲ ತ್ಯಾಗರಾಜನಿಂದ ಅದನ್ನು ದಕ್ಕಿಸಿಕೊಳ್ಳದೆ ಬಿಡಲಾರೆ. ಇದುವೇ ನನ್ನ ಬಲವಾದ ಛಲ. ಲಕ್ಷ್ಮೀಪತಿ, ಅದೇನು ಅಂತ ಬೇಗ ಹೇಳ್ರಿ ದನಿ. ನನ್ನ ತಂದೆ ಭೋಜರಾಜನ ಹೆಸರಿದ್ದ ಆಸ್ತಿ ಅಲ್ಲ, ನನ್ನ ಅಣ್ಣನ ಹೆಸರು ಕಡಿಮೆ ಮಾಡಿಸಿ ಫೈಲ್ ರೆಡಿ ಮಾಡಿದ್ಯಾ? ಹಾ, ಅದನ್ನೆಲ್ಲ ತಯಾರು ಮಾಡಿ ಒಂದು ವಾರ ಹೋತ್ರಿ ಚಿಮ್ಮಂತ್ರಿ. ಆ ಶಿವರಾಜನ ಸುಳಿವು ಏನಾದರೂ ಸಿಕ್ಕಿದೆಯಾ? ಎಂದು ಈ ಊರು ಬಿಟ್ಟು ಅವ್ನು ಹೊರಗೆ ಹಾಕಿರು, ಅವನು ನಾಪತ್ತನ ಆಗಿಬಿಟ್ಟಾನ್ರಿ. ಹಿಂದಿನಂತೆ ಮುಂದೆ ಎಂದಾದರೂ ಹೊಂದಿ ಕಾಣಿಸಿಕೊಂಡರೆ ಅದನ್ನು ಕೊಂದು ಅದರ ರಕ್ತವನ್ನು ಎಲ್ಲರಿಗೂ ಸಿಂಧೂರ ತಿಲಕವಾಗಿ ಹಚ್ಚಿಬಿಡು. ಸಿಂಧೂರ ತಿಲಕ ಬೇಕದನೆ ಮಧುರವಾದ ನಮ್ಮ ಬಾಂಧವನೇ ಬಿಡಿಸಿ ಮಾರಣ ಏಡಿ ಶಿವರಾಜರ ಸಿರೆ ತೆಗೆದು ಊರಿಗೆ ಗೋಲಾಗಿರುವ ರಾಮನ ಮನೆಗೆ ಕಟ್ಟಿ ಬಾದಿ ಬಿಡ್ತೀರಿ. ಶಾಬಾಸ್ ರಣತುಂಗ, ಶಾಬಾಸ್. ನನ್ನ ಬಲಗೈ ಬಂಟ ರಣತುಂಗನೆಂದರೆ ನೀನೇ. ಇಂದಿನಿಂದ ನೀನು ಬರೀ ರಣತುಂಗನಲ್ಲ, ರಣದ ಜಯವೀರ. ಈ ಮಾತನ್ನು ಪೂರ್ಣಗೊಳಿಸಿದನೆ ನಮ್ಮೂರ ಅಗಸಿ ಬಾಗಲಿಗೆ ಕಟ್ಟದಿದ್ದರೆ ನನ್ನ ಹೆಸರು ರಣತುಂಗನೇ ಅಲ್ಲ. ಸಂತೋಷ, ಪರಮ ಸಂತೋಷ. ರಣತುಂಗ, ನೀನು ನನ್ನ ಅಂಗರಕ್ಷಕನಲ್ಲ, ನನ್ನ ಶೃಂಗಾರ ರತ್ನಪುತ್ರ. ಹಲೋ ಮಿಸ್ಟರ್ ವಾದಿರಾಜ್. ಓ, ವೆಲ್ಕಮ್ ಮಿಸ್ಟರ್ ತ್ಯಾಗರಾಜ್, ವೆಲ್ಕಮ್. ಪ್ಲೀಸ್ ಸಲಾಮ್. ಇರಲಿ ಇರಲಿ. ಮೊನ್ನೆ ನೀವು ಫೋನಿನಲ್ಲಿ ತಿಳಿಸಿದ ಹಾಗೆ ಎಲ್ಲ ಕಾಗದ ಪತ್ರಗಳನ್ನು ರೆಡಿ ಮಾಡಿದ್ದೀರಾ? ಹಾ, ಎಲ್ಲ ಕಾಗದ ಪತ್ರ ರೆಡಿವೆ. ಲಕ್ಷ್ಮೀಪತಿ, ಕಾಗದ ಜೊತೆ ವಕೀಲರ ಪಿ ಅಂತ ಅಡ್ವಾನ್ಸ್ ಆಗಿ 1 ಲಕ್ಷ ಕೊಟ್ಟು ಬಿಡು. ಆಯ್ತು ಸಾಕಾರಿ, ಆಯ್ತು. ಆಯ್ತು ಶ್ರೀಮಂತ್ರೆ, ಇನ್ನು ಮುಂದಿನ ಕೆಲಸ ನಂದು. ಮಿಸ್ಟರ್ ತ್ಯಾಗರಾಜ್, ನೀನು ಹಣ ಕೇಳಿದಾಗ ಕೊಡುವ ಕೆಲಸ ನಂದು. PSI ಜೊತೆ ಶಾಮೀಲಾಗಿ ನನ್ನೆಲ್ಲ ನ್ಯಾಯ ಗೆಲ್ಲಿಸಿ ಈ ಆಸ್ತಿಗೆ ನಾನೇ ಒಡೆಯನಾಗಿ ಎಂದಾಗ ಆಗಬೇಕು. ಇದಕ್ಕೆ ನೀ ತಪ್ಪಿ ನಡೆದರೆ ನಿನ್ನ ಕರಿಕೋಟು ಉಳಿಯೋದಿಲ್ಲ, ಕೊನೆಗೂ ನೀನು ಉಳಿಯೋದಿಲ್ಲ. ಆಯ್ತು ಶ್ರೀಮಂತರೇ, ಇದಾವ ದೊಡ್ಡ ಮಾತೆಂದು ನೀ ನನಗೆ ಹೇಳುತ್ತಿರುವಿ? ಗುಡ್ಡದಾಕಾರವಾಗಿ ಬೆಳೆದ ನಿಂತಿರುವ ಹಣದ ನೆರಳಿಗೆ ನಾನು ನಿಂತಿರುವಾಗ ನನಗಿನ್ಯಾವುದರ ಭಯವಿಲ್ಲ. ರಾಜನೆಂದರೆ ನೀನೇ, ನಾನು, ನಾನೇ, ನೀನು. ಒಟ್ಟಾರೆ ನಾವು ಮಾಡುತ್ತಿರುವ ಕೆಲಸ ಸಕ್ಸಸ್ ಆದರೆ ಸಾಕು. ಬರ್ತೀನಿ. ಗುಡ್ ಬೈ. ಲಕ್ಷ್ಮೀಪತಿ, ಇನ್ನು ಕೆಲವೇ ದಿನಗಳಲ್ಲಿ ನನ್ನ ಕಣ್ಣೆದುರಿಗೆ ಶಿವರಾಜ ಗೋನೋ ಭಿಕ್ಷಾಪತಿ. ಹಿಗ್ಗಿನಿಂದ ಕುಗ್ಗದೇ ವಾದಿಸುವ ಪರಶುರಾಮಿಗೆಲ್ಲಿ ಕೈಲಾಸನ ತುದಿ ಅಂಚಿನಲ್ಲಿ ಇರ್ತಾನೆ ಸಾಕು.
ಹಾರಾಡ್ಬೇಡುವ ಸಾವುಕಾರ, ನಾಯಿಯಂತೆ ಒದರಾಡಬೇಡ. ನೆನೆದವರ ಮನದಲ್ಲಿರುವವನೇ ಈ ಅವತಾರಿ ಕೃಷ್ಣ ಪುರುಷ ವೀರ ಪರಶುರಾಮ. ಲೇ ಪರಶುರಾಮ್, ಬಾಯಿ ಮುಚ್ಚೋ ಹುಚ್ಚು ಸಾವುಕಾರ. ನಿನ್ನಿಂದಲೇ ಹಚ್ಚಿಸಿಕೊಂಡು ಮಾತನಾಡಿಸಿಕೊಳ್ಳೋದಕ್ಕೆ ನಾನೇನು ನಿನ್ನ ಮನೆಯಲ್ಲಿ ಕೂಳಿಗಾಗಿ ಬಿದ್ದ ಆಳಲ್ಲ. ನನ್ನ ನಾಳೇನಾದರೂ ಈ ತರ ಮಾತು ನೋಡಿದರೆ ಇಲ್ಲೇ ಗುಂಡು ಹಾಕಿ ಸಾಯಿಸುತ್ತಿದ್ದೆ. ಅದೇ ನೀನು ಮಾಡ್ತಾ ಇರ್ತಕ್ಕಂಥ ಸಣ್ಣ ಕೆಲಸ ಮಿಸ್ಟರ್ ವಾದಿರಾಜ್. ಇಂಥ ಬಂಡೆ ನನ್ನ ಮಕ್ಕಳ ಗುಂಪು ಕಟ್ಟಿಕೊಂಡು ಕಂಡವರ ಆಸ್ತಿಗೆ ಕೈ ಹಾಕಿ ಅವರ ವಂಶ ನಿರ್ವಂಶ ಮಾಡುವುದೇ ನಿನ್ನ ಹೇಳಿತನದ ಕೆಲಸ. ಲೇ ಪರಶುರಾಮ್, ಯಾರೊಂದಿಗೆ ಈ ಮಾತನ್ನು ಬಗಲುತ್ತಾರೆ ಎಂಬುದನ್ನು ಚೆನ್ನಾಗಿ ಜ್ಞಾಪಿಸಿಕೊಂಡು ಮಾತನಾಡು. ನನಗೆ ಚೆನ್ನಾಗಿ ಗೊತ್ತಿದೆ ಮಿಸ್ಟರ್ ವಾದಿರಾಜ್. ಒಬ್ಬರ ಆಸ್ತಿಯನ್ನು ಎತ್ತಿ ಹಾಕೋ ಕತ್ತೆ ಜೊತೆ ಮಾತಾಡ್ತಾ ಇದ್ದೀನಿ ಅನ್ನೋದು. ಮಿಸ್ಟರ್ ವಾದಿರಾಜ್, ಕಾದಿರಾಜ್ ನಾನೇ ಎಂದು ಎಲ್ಲ ಸರ್ಕಾರಿ ಅಧಿಕಾರಿಗಳನ್ನು ನಿನ್ನ ಕೈವಶ ಮಾಡಿಕೊಂಡು ನಿನ್ನ ಅಣ್ಣನ ಮಗ ಶಿವರಾಜನ ಆಸ್ತಿಯಲ್ಲಿ ಪಾಲು ಇಲ್ಲ ಅಂದ್ರೆ ಯಾರು ಕೇಳ್ತಾರಲೇ ಸಾವುಕಾರ? ಮರ್ಯಾದೆಯಿಂದ ಅವನ ಪಾಲು ಅವನು ಕೊಟ್ಬಿಡು. ಇಲ್ಲ ಅಂದ್ರ ಇದಕ್ಕೆ ನಿನ್ನ ಹೆಣ ಹೋಗಬೇಕು ಒಂದು, ಇಲ್ಲ ನನ್ನ ಹೆಣ ಹೋಗಬೇಕು ಒಂದು. ಏ ಗುಂಡ, ಮಾತಾಡಲು ನಿನಗೆ ಮರ್ಯಾದೆಯಿಂದ ಅವಕಾಶ ಕೊಟ್ಟರೆ ನಮ್ಮ ದನಿಗೆ ಹದ್ದು ಮೀರಿ ಮಾತನಾಡುವೆ ಮಗಳೇ. ನಿಮ್ಮ ದನಿ ಅಷ್ಟೇ ಯಾಕಲೆ? ಅವ್ರಪ್ಪನ ತನಕಾದ್ರೂ ಬಂದು ಹಿಂಗ ಮಾತಾಡ್ತಾನೆ. ಒಂದೇ ರಕ್ತ ಹಂಚಿಕೊಂಡು ಹುಟ್ಟಿ ಬಂದ ಅವ್ರ ಅಣ್ಣನ ಮಗ ಶಿವರಾಜನಿಗೆ ಆಸ್ತಿಯಲ್ಲಿ ಪಾಲಿಲ್ಲ ಅಂದ್ರೆ ಯಾವನ್ಲೇ ಕೇಳ್ತಾನ್ಲೇ ಮಗನ? ಅದನ್ನು ಕೇಳಲು ಕೋರ್ಟಿದೆ, ಕಚೇರಿದೆ. ಈಗ ನನ್ನ ಮೈಯಲ್ಲಿ ಏನಿದೆ ಅಂತ ನೀ ನನ್ನ ಜೊತೆ ಚಡ್ಡಿ ಹಾಕಿದರೆ ಕಣ್ಣು ಕಳ್ಕೊಂಡು ಕುರುಡನಾಗಿ ತಿರುಗುವೆ. ಹುಲಿ ನಾಣೆ ಅಂತ ಇನುವು ಗರ್ಜರಿಸಿದರೆ ಬೆಟ್ಟ ಎಂದು ಅಳ್ಳಾಡಲು ಮಿಸ್ಟರ್ ಪರಶುರಾಮ್. ನಿನ್ನ ತೋಳಿನಲ್ಲಿ ಶಕ್ತಿ ಇದೆ ಅಂತ ಹಾರಾಡಬೇಡ. ನಿನ್ನಂತೆ ನನಗೂ ಶಕ್ತಿನೇ ಇದೆ, ಯೋಗ್ಯನೇ ಇದೆ. ಅದನ್ನು ಯಾವಾಗ ಉಪಯೋಗಿಸಬೇಕೆಂಬುದು ನನಗೆ ಚೆನ್ನಾಗಿ ಗೊತ್ತಿದೆ. ಅಂಡರ್ಸ್ಟ್ಯಾಂಡ್? ಮುಚ್ಚ ಬಾಯ್ ನರ ರಾಕ್ಷಸರೇ. ಅಲ್ಲಲೇ ಅಚ್ಚು ಕನ್ನಡ ವಿದ್ಯೆ ಹೇಳೋಣ ತಿಳಿಲಿಲ್ಲ ತಂದ್ರ ಈ ಹುಲಿ ಕಡೆ ಕಳಿಸ್ಕೊಂಡು ಸಾಯ್ತೇನೆ ಮತ್ತ. ನೀವೆಂತ ಹುಲಿ ಎಂತ ಹಾರಾಡಿದ್ರು ಆ ಹುಲಿಗಳ ಹಲ್ಲು ಕೀಳುವ ಗಂಡಗಲಿ ನಾನಿದ್ದೇನೆ. ಮಿಸ್ಟರ್ ವಾದಿರಾಜ್, ಮರ್ಯಾದೆಯಿಂದ ನಿಮ್ಮ ಅಣ್ಣನ ಮಗನ ಪಾಲಿನಲ್ಲಿ ಆಸ್ತಿಯಲ್ಲಿ ಪಾಲು ಕೊಡದಿದ್ರೆ ನಿಮ್ಮೊಬ್ಬೊಬ್ಬರನ್ನು ಇದೇ ಕಂಬಕ್ಕೆ ಕಟ್ಟಿ ಸನಾತನವಾದ ಈ ಗಂಡುಗೊಡಲಿಯಿಂದ ನಿಮ್ಮೊಬ್ಬೊಬ್ಬರ ಅವಯವಗಳನ್ನು ತುಂಡು ತುಂಡಾಗಿ ಕತ್ತರಿಸಿ ಹಾಕಿ ಆಸ್ತಿ ಎಂಬ ಅರಗಾಯದನ್ನು ಸೇರಿಸಿ ಅದರಿಂದ ಪುಟಿ ಪುಟಿದು ಹೊರ ಬರುವ ನೆತ್ತರದಲ್ಲಿ ಈ ನಾಡಿನ ಗರತಿ ಮಾತೆಯರ ಪಾದ ತೊಳೆದು ನೊಂದ ಬಡವರ ಬಾಳನ್ನು ಹಸನ್ಮುಖಿಯಾಗಿ ಮಾಡದಿದ್ದರೆ ನಾನು ಹೆಂಡು ಹುಲಿಗಳ ಗಂಡ ವೀರ ಪರಶುರಾಮನೇ ಅಲ್ಲ. ಮತ್ತೆ ಬರ್ತೀನಿ. ಇದನ್ನು ತಿದ್ದುಕೊಳ್ಳಾಕ ನಿನಗೆ ಬೆಳಗಿನವರೆಗೂ 2 ಗಂಟೆ ಟೈಮ್ ಕೊಡ್ತೀನಿ ಮಿಸ್ಟರ್ ವಾದಿರಾಜ್. ಅಷ್ಟರಲ್ಲಿ ತಿದ್ದುಕೊಂಡೇ ಸರಿ, ಇರದಿದ್ದರೆ ಮತ್ತೆ ಬರ್ತೀನಿ. ಮತ್ತೆ ಸೊಕ್ಕಿನಿಂದ ಪುಟ್ಟು ಪುಟ್ಟಿದು ಹಾರಾಡಿ ಹೋಯ್ತಲೇ ಈ ಬೇಟೆ. ಈ ಬೇಟ ಆಟ ಆಡಲಿಕ್ಕೆ ಮೊದಲು ನನಗೆ ಅಪ್ಪಣೆ ಕೊಡಿ. ಇದು ಆಕಾಶ ತುದಿ ಅಂಚಿನಲ್ಲಿದ್ದರೂ ಗಿಡಗನಾಗಿ ಹಿಡಿದು ತರುವೆ. ಇದು ಪಾತಾಳ ಅಂಚಿನಲ್ಲಿ ಸೇರಿಕೊಂಡರೆ ಸರ್ಪಾಗಿ ಸುತ್ತು ತರುವೆ. ಆಗ ಎತ್ತರದಿಂದ ಹಾರಿ ಹೋದವರ ಕತ್ತನ್ನು ತೆಗೆದು ನಿಮ್ಮ ಪಾದದ ಮೇಲೆ ಹಿಡಿದಿದ್ದೆ ಹೋದರೆ ನನ್ನ ಹೆಸರು ರಣತುಂಗನೇ ಅಲ್ಲ.
ಲೇ ದಮ ತಡಿಲಿ ಸ್ವಲ್ಪ ಒಂದಿಗೆ ಅಣದ ಬಿಟ್ರೆ ಹೆಂಗ ಇವ್ ನಮ್ಮ ಕೈಯಾಗ ಸಿಂಕ್ ಸಾಯಬೇಕ. ಹಾಗಂತ ಮೊದಲು ಹಾಕ್ರಿ ಇದಕ್ಕೊಂದು ಪ್ಲಾನು. ನೋಡ್ರಿ ಸಾವ್ಕಾರೆ, ಈ ವರ್ಷ ಅವನು ಹೊಲ್ದಾಗ ಜೋಳದ ಬೆಳೆ ಭಾಳ ಚಂದ ಬಂದೈತ್ರಿ. ಅದಕ್ಕೆ ನಾಳೆ ಹೋಗಿ ಬೆಂಕಿ ಹೆಚ್ಚಿ ಬಿಡೋಣ. ಅಂದಾಗ ಬೀಳುತ್ತಾನೆ ಇವನು ನಮ್ಮ ಅಡಿಯ ಹುಲಿಯಾಗಿ. ರಣತುಂಗ ಬೇಗ ಊದೋ ನಿನ್ನ ರಣಕಲೆ ಏನು. ಬರೀ ಅವರ ಜೋಳದ ಗೂಡಿಗೆ ಕದರಿ ಆ ಗೂಡಿನೊಂದಿಗೆ ಜೋಡಿ ಅಕ್ಕಿಯಾಗಿ ತಮ್ಮನನ್ನು ಕೋಣೆಯಂತೆ ಬೆಳೆಸಿರುವ ರಾಮ ಸೀತೆಯರನ್ನು ಅದರಲ್ಲಿ ಹೊತ್ತು ಹಾಕಿ ಸೊತ್ತು 24 ಹಳ್ಳಿಗೆ ನೀವೇ ದೊಡ್ಡ ದನಿಯಾಗಿ ಮಾಡದಿದ್ದರೆ ನನ್ನ ಹೆಸರು ಕೇಳಿ ನಂಬರ್ 1 ರಣಕನಹಳ್ಳಿ ರಾಜ ರಣತುಂಗನೇ ಅಲ್ಲ. ಬನ್ನಿ ಹೋಗೋಣ.